ಇನ್ನು ನಟ್ಟು ಬೋಲ್ಟೆಡ್ ಸರಿ ಮಾಡಬೇಕಾಗಿದೆ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಸಾಕಷ್ಟು ಚರ್ಚೆಗೆ ಈಡಾಯಿತು. ಇದೀಗ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಹಾಗೂ ನಟ್ಟು ಬೋಲ್ಟ್ ಹಿಡಿದುಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಫೋಟೋ, ಅದೇ ರೀತಿಯಾಗಿ ನಟ್ಟು ಬೋಲ್ಟ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಕಲಾವಿದರು ಕಾಂಗ್ರೆಸ್ ಪಕ್ಷದ ಆಸ್ತಿಯಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಈಗ ಕಲಾವಿದರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಟ ನಟಿಯರ ಬಗ್ಗೆ, ಸ್ಯಾಂಡಲ್ವುಡ್ ಬಗ್ಗೆ ಕೊಟ್ಟಂತಹ ಹೇಳಿಕೆ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಚರ್ಚೆಗೆ ಈಡಾಗಿತ್ತು. ಅದೇ ರೀತಿಯಾಗಿ ತೀವ್ರವಾಗಿ ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ಮತ್ತೊಂದೆಡೆ ಅನೇಕ ಕಾಂಗ್ರೆಸ್ನ ನಾಯಕರು ಕೂಡ ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು. ಈ ನಡುವೆ ಸಾಕಷ್ಟು ರಾಜಕೀಯ ಚರ್ಚೆಗಳು, ವಾದ ವಿವಾದಗಳು ಆಗ್ತಾ ಇರುವ ಬೆನ್ನಲ್ಲೇ ಈಗ ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕೈಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದು ನಟ್ಟು ಬೋಲ್ಟ್ಗಳನ್ನು ಹಿಡಿದುಕೊಂಡು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲಾವಿದರನ್ನು ಬೆದರಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಕಲಾವಿದರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕಲಾವಿದರು ಯಾರು ಕಾಂಗ್ರೆಸ್ ಪಕ್ಷದ ಆಸ್ತಿಯಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅದೇ ರೀತಿಯಾಗಿ ಬೆದರಿಸುವಂತಹ ಪ್ರಕ್ರಿಯೆ, ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ವಿನೂತನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಸರ್ಕಾರದ ನಟ್ಟು ಬೋಲ್ಟ್ ತೋರ್ಸೋಣ. ಡಿಕೆ ಶಿವಕುಮಾರ್ ಫೋಟೋ ತೋರ್ಸೋಣ. ಹಾಗೆ ಹೊಡ್ಸಾಕಿ ಇದಕ್ಕೆ ಹೊಡ್ಸಾಕಿ ಚಲನಚಿತ್ರದ ನಟರು ಕರ್ನಾಟಕದ ಆಸ್ತಿ. ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ. ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಹುಮ್ಮಸ್ನಲ್ಲಿ, ಒಂದು ಬೆದರಿಕೆ ರೀತಿಯಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರನ್ನ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದರೆ, ಅವರ ಚಳುವಳಿನಲ್ಲಿ ಕಳೆದ ಬಾರಿ ಮೇಕೆದಾಟು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕನ್ನಡದ ಬಾವುಟ ಆಗಿರಲಿ ಯಾವುದೂ ಇರಲಿಲ್ಲ. ಪಕ್ಷದ ಬಾವುಟಗಳನ್ನ ಹಿಡಿದು ಪಾದಯಾತ್ರೆ ಮಾಡಿ ತಮ್ಮ ಸ್ವಹಿತಕ್ಕಾಗಿ ಕನ್ನಡ ಚಲನಚಿತ್ರದ ನಟರನ್ನ ಬಳಸ್ಕೊಂಡ್ರು. ಇವತ್ತು ಅವರ ಕರೆದಾಗ ನಟರು ಬರಲಿಲ್ಲ ಅಂತ ಹೇಳಿದ್ದಕ್ಕೆ ಅವರ ನಟ್ಟು ಬಲ್ಟನ್ನು ಲೂಸ್ ಮಾಡ್ತೀವಿ ಅಂತ ಹೇಳಿದ್ರು, ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅವರು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರದ್ದೇ ಪಕ್ಷದ ರಾಜಣ್ಣನವರ ನಟ್ಟು ಬಲ್ಟು ಲೂಸ್ ಆಗಿದೆ, ಟೈಟ್ ಮಾಡಬೇಕು. ಅವ್ರದ್ದೇ ಪಕ್ಷದ ಓವರ್ಸೀಸ್ ಅಧ್ಯಕ್ಷ ಏನಿದ್ದಾರೆ ಶ್ಯಾಮ್ ಪಿತ್ರೋಡ್ ಅವರು ಇಲ್ಸಲ್ದ ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅವರ ನಟ್ಟು ಬಲ್ಟನ್ನು ಇವರು ಟೈಟ್ ಮಾಡಬೇಕು. ರಾಹುಲ್ ಗಾಂಧಿಯವರ ಏನು ಒಂದು ಹುಮ್ಮುತನ ಇದೆ, ಬಾಲ್ಯತನ ಇದೆ, ಅದನ್ನು ನಟ್ಟನ್ನು ಟೈಟ್ ಮಾಡಬೇಕು. ಅದನ್ನು ಬಿಟ್ಟು ಕನ್ನಡಿಗರ ಏನು ಆಸ್ತಿಯಾಗಿದ್ದಾರೆ ಚಲನಚಿತ್ರ ಕಲಾವಿದರು, ಅವ್ರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ಅಕ್ಷರಶಃ ಕಾನೂನು ಸುವ್ಯವಸ್ಥೆಯ ನಟ್ಟು ಬೋಲ್ಟು ಲೂಸ್ ಆಗಿದೆ, ಅದನ್ನು ಟೈಟ್ ಮಾಡಲಿ. ಆಡಳಿತ ಯಂತ್ರ ತೀವ್ರ ಕುಸಿದಿದೆ, ಯಾವತ್ತು ಎಲ್ಲಿ ಜಾಮ್ ಆಗುತ್ತೋ ಅಂತ ಗೊತ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ನಟ್ಟು ಬೋಲ್ಟ್ನ ಟೈಟ್ ಮಾಡಬೇಕಾಗಿರೋದು ಅವ್ರದ್ದೇ ಆಡಳಿತ ಪಕ್ಷದ ಆಡಳಿತ ಯಂತ್ರವನ್ನು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ. ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ತಮ್ಮ ಚಳುವಳಿಗಳನ್ನೇ ತೊಡಗಿಸ್ಕೊಂಡು ಒಂದು ಅಪಚಾರ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಈ ನಡೆಯನ್ನು ನಾವು ಖಂಡಿಸಿ ಇವತ್ತು ನಟ್ಟು ಬೋಲ್ಟನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಪಾರ್ಸಲ್ ಮಾಡೋದ್ರ ಮುಖಾಂತರ ವಿಭಿನ್ನ ಚಳವಳಿಯನ್ನು ಮಾಡಿದ್ವಿ. ಕನ್ನಡ ಚಲನಚಿತ್ರದ ನಟರು ಕರ್ನಾಟಕದ ಆಸ್ತಿ. ಅವರು ಕಾಂಗ್ರೆಸ್